ಉದಯ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ನಮಸ್ಕಾರ. ನಲ್ಬೆಳಗು ಸುಪ್ರಭಾತಂ. ಭಾಷಾ ಸುಮುಖ್ಯ ಮಧುರ ದಿವ್ಯ ಗೀರ್ವಾಣ ಭಾರತಿ ಅಂತಾರೆ. ಮಾನವನ ಸಂಪರ್ಕ ಭಾಷೆಯಾಗಿ ಕೇವಲ ಸಂಪರ್ಕಕ್ಕೆ ಮಾತ್ರವಲ್ಲದೆ ಸಂವಹನಕ್ಕಾಗಿ ಬಳಸಲ್ಪಡುವಂತಹ ಒಂದು ಅದ್ಭುತದ ಪರಿಯನ್ನು ಭಾಷೆ ಅಂತ ಕರೀತೇವೆ. ಹೃದಯದ ಇಂಗಿತವನ್ನು ಮತ್ತೊಬ್ಬರ ಮನಸ್ಸಿಗೆ ನೇರವಾಗಿ ಮುಟ್ಟಿಸುವ ಈ ಭಾಷೆಯ ವಿಸ್ತೃತ ಹಂದರ ಅದೆಷ್ಟು ಸುಂದರ ಅನ್ನೋದನ್ನು ಹಲವಾರು ಪದ್ಯಗಳಲ್ಲಿ, ಹಲವಾರು ಕಾವ್ಯಗಳಲ್ಲಿ, ಗದ್ಯಗಳಲ್ಲಿ ಓದಿದ್ದೇವೆ. ಎಲ್ಲ ಭಾಷೆಗಳಲ್ಲೂ ಅವುಗಳದ್ದೇ ಆದ ಸೊಗಸು ಮಡುಗಟ್ಟಿ ನಿಂತಿರುವಂಥದ್ದು. ಅದರಲ್ಲೂ ದೇವಭಾಷೆಯಾದ ಸಂಸ್ಕೃತದಲ್ಲಿ ಇಂತಹ ಸೊಗಸಿಗೆ ಸಾಟಿಯೇ ಇಲ್ಲ. ಅದಕ್ಕಾಗಿ ಭಾಷಾಸು ಮುಖ್ಯ ಮಧುರ ದಿವ್ಯ ಗೀರ್ವಾಣ ಭಾರತಿ ಅಂತಾರೆ. ಗೀರ್ವಾಣ ಭಾರತಿ ದೇವತೆಗಳ ಆಡು ಮಾತಂತೆ. ಅಂತಹ ಸಂಸ್ಕೃತ ಭಾಷೆಯಲ್ಲಿ ವಿಪುಲವಾದ ಸಾಹಿತ್ಯವನ್ನು ನಾವು ಕಾಣ್ತೇವೆ. ಅಂತಹ ಗೀರ್ವಾಣ ಭಾಷೆಯಲ್ಲಿ ವಿಪುಲವಾದ ಸಾಹಿತ್ಯವನ್ನು ನಾವು ಕಂಡಿದ್ದೇವೆ. ಆ ಸಾಹಿತ್ಯಗಳಲ್ಲಿ ಗದ್ಯ, ಪದ್ಯ, ಚಂಪು ಹೀಗೆ ಹಲವು ಪ್ರಕಾರಗಳನ್ನು ನೋಡ್ತೇವೆ. ಗದ್ಯ ಅನ್ನೋದಾದರೆ ಕೇವಲ ವಾಕ್ಯಗಳಲ್ಲಿ, ಸುಷ್ಟು ವಾಕ್ಯಗಳಲ್ಲಿ, ಪರಿಷ್ಕೃತ ವಾಕ್ಯಗಳಲ್ಲಿ ಕವಿ ಸಾಮರ್ಥ್ಯಕ್ಕೆ, ಕವಿತಾ ಸಾಮರ್ಥ್ಯಕ್ಕೆ ಹೊಂದುವಂತೆ ರಚನೆಗಳಾಗುವುದು. ವಾಕ್ಯಗಳಲ್ಲಿ ಬರೆಯುವುದನ್ನು ಗದ್ಯ ಅಂತ ಕರೀತೇವೆ. ಇನ್ನು ಛಂದೋಬದ್ಧವಾಗಿ ಅತ್ಯಂತ ಅಲಂಕಾರಯುಕ್ತವಾಗಿ ಒಂದು ಗತಿಗೆ, ಯತಿಗೆ ಅದನ್ನು ಅಳವಡಿಸಿ ಮಾಡೋದನ್ನು ಪದ್ಯ ಅಂತ ಕರೀತೇವೆ. ಈ ಗದ್ಯ ಪದ್ಯಗಳ ಹದವಾದ ಮಿಶ್ರಣವನ್ನು ಚಂಪೂ ಕಾವ್ಯ ಅನ್ನುವುದಾಗಿ ಕರೀತೇವೆ. ಹಲವು ಪದ್ಯಗಳನ್ನು ನೋಡಿದ್ದೇವೆ. ಅದಾಗಲೇ ರಾಮಾಯಣ, ಮಹಾಭಾರತ, ಭಾಗವತಾದಿ ಹಲವು ಕಥೆಗಳನ್ನು ನಾವು ನೋಡಿದ್ದೇವೆ. ಲಕ್ಷಾಧಿಕ ಶ್ಲೋಕಗಳ ಸಂಖ್ಯೆಯಲ್ಲಿರುವ ಮಹಾಭಾರತದ ಹಲವು ಕಥೆಗಳನ್ನು ನಾವು ನೋಡಿದ್ದೇವೆ. ಇದೀಗ ಗದ್ಯ ಪ್ರಪಂಚಕ್ಕೆ ಅಡಿ ಇಡೋಣ ಬನ್ನಿ. ಗದ್ಯಂ ಕವೀನಾಂ ನಿಕಷಂ ವದಂತಿ ಅಂತಾರೆ. ಕವಿಗಳ ಪ್ರತಿಭೆಗೆ ಒರೆಗಲ್ಲಿನಂತೆ ಇರುವುದು ಗದ್ಯ. ಆ ಗದ್ಯವಾದರೂ ಹೇಗಿರಬೇಕಪ್ಪ? ಓಜಸ್ ಸಮಾಸಭೂಯಸ್ತ್ವಂ, ಓಜೋಗುಣಯುಕ್ತವಾಗಿರಬೇಕಂತೆ. ಭೂರಿ ಭೂಯಿಷ್ಠ ಸಮಾಸಗಳಿಂದ ಕೂಡಿರಬೇಕಂತೆ. ಚಂದಗಾಣಿಸಿ ಕೊಡಬೇಕಂತೆ. ವಿದ್ವತ್ಪೂರ್ಣವಾಗಿಯೂ, ವಿದ್ಯುತ್ಪೂರ್ಣವಾಗಿಯೂ, ಭಾವಪೂರ್ಣವಾಗಿಯೂ ಇರಬೇಕಾದ್ದು ಗದ್ಯದ ಲಕ್ಷಣವಾಗುತ್ತೆ. ಅಂತಹ ಗದ್ಯ ಕಾವ್ಯಗಳ ಪ್ರಪಂಚದಲ್ಲಿ ಒಂದು ಅತಿ ಎತ್ತರದ ಹೆಸರು, ಬಹುಶಃ ಗದ್ಯ ಕಾವ್ಯಕ್ಕೆ ಒಂದು ಮಾನದಂಡವನ್ನು ನಿಯತಿ ಮಾಡಿದಂತಹ ಒಂದು ಅಪರೂಪದ ಅತಿ ದೊಡ್ಡ ಹೆಸರು ಕವಿ ಬಾಣಭಟ್ಟನದ್ದು. ಬಾಣಭಟ್ಟ ಅಂತ ಹೇಳಿದ ಕೂಡಲೇ ಅವು ಬಾಣಪ್ರಯೋಗಗಳೇ ನಿಜವಾಗಿ. ಅದು ಮನ್ಮಥನ ಸುಮಬಾಣಗಳಾಗಿರಬಹುದು, ಅಥವಾ ಶತ್ರುವಿನ ಎದೆ ಬಿರಿವಂತೆ ಮಾಡುವಂತಹ ಅತಿ ತೀಕ್ಷ್ಣವಾದ ಬಾಣವಾಗಿರಬಹುದು. ಸಮಯಾವರೋಧೇನ ಆನುಕೂಲ್ಯಾವರೋಧೇನ ಇದು ಬಾಣಪ್ರಯೋಗಗಳಾಗಿವೆ. ಅತ್ಯಂತ ಚೆನ್ನಾಗಿ ತನ್ನ ಸ್ವಕಥಿತವನ್ನು ತಾನೇ ಹೇಳಿಕೊಂಡಂತಹ ಪರಮೋತ್ಕೃಷ್ಟ ಕವೀತಿಹಾಸಕಾರ ನಮ್ಮ ಈ ಬಾಣಭಟ್ಟ. ಬಾಣಭಟ್ಟನ ಕೃತಿಗಳನ್ನು ಓದೋದು ಅಂತ ಹೇಳಿದರೆ ಅದು ನಿಜವಾಗಿಯೂ ಅಮೃತದ ಕಡಲಿನಲ್ಲಿ ಮತ್ತೆ ಮತ್ತೆ ಮುಳುಗೆದ್ದಂತಹ ಅನುಭವ. ಆ ದಿವ್ಯಾನುಭೂತಿ, ರಸಾನುಭೂತಿ ಕೇವಲ ಬಡವಾದ ಅಕ್ಷರಗಳಲ್ಲಿ ವರ್ಣಿಸಲಸದಳ. ಬಾಣ ನಿಜವಾಗಿ ಅಕ್ಷರವಾಗಿ ಉಳಿದವನು. ನ ಕ್ಷೀಯತೆ ಇತಿ ಅಕ್ಷರಂ, ಯಾವುದು ಕ್ಷಯಿಸುವುದೇ ಇಲ್ಲವೋ ಅದು ಅಕ್ಷರ. ಅಂತಹ ಬಾಣಭಟ್ಟನ ಒಂದು ಅತ್ಯಪರೂಪವಾದ, ಜಗತ್ತಿನಲ್ಲಿ ಇದಕ್ಕಿಂತ ಸ್ವಾರಸ್ಯಕರವಾದ ಕಥೆ ಮತ್ತೊಂದಿಲ್ಲ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾದ ಕಾದಂಬರಿಯ ಕಥೆಯನ್ನು ಈ ಕೆಲವು ಸಂಚಿಕೆಗಳು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದೇವೆ. ಕಾದಂಬರಿ ಅನ್ನುವಂತಹ ಶಬ್ದವನ್ನು ನೋಡಿ. ಕದಂಬ ವೃಕ್ಷದ ಹೂವಿನ ಆಸವ. ಆಡು ಭಾಷೆಯಲ್ಲಿ ಅತ್ಯಂತ ಸುಲಭವಾಗಿ ಹೇಳಬೇಕಾದರೆ ಮತ್ತು ಬರಿಸುವಂತಹ ಮದ್ಯದ ಪೇಯ. ಬುದ್ಧಿಭ್ರಮಣೆ,
ಚಿತ್ತಭ್ರಮಣೆ, ಯಾವುದೂ ನಮ್ಮ ನಿಯತಿಯಲ್ಲಿರದೇ ಇರುವುದು ಎಲ್ಲವುದರನ್ನು ಕೇವಲ ಕಾವ್ಯಪಾನದಿಂದ, ಈ ಗದ್ಯ ಕಾವ್ಯಪಾನದಿಂದ ಬಾಣಭಟ್ಟ ನಮಗೆ ಮಾಡಿಸಿಬಿಡ್ತಾನೆ. ಕಾದಂಬರಿಯನ್ನು ಕುಡಿದ ಮೇಲೆ ಸರಿಯಾಗಿ ಮಾತುಗಳು ಹೊರಡುವುದುಂಟೆ, ಭಾವಗಳು ವ್ಯಕ್ತವಾಗುವುದುಂಟೆ. ಅತ್ತಿಂದಿತ್ತ ಇತ್ತಿಂದತ್ತ ಹೊಯ್ದಾಡುತ್ತಾ ಸುಳಿದಾಡುತ್ತಾ ಇರುವಂತಹ ಈ ಎಲ್ಲ ಮಾತುಗಳನ್ನು ಕಥೆಯ ಆನುಕೂಲ್ಯಕ್ಕಾಗಿ ಜೋಡಿಸಿಕೊಳ್ಳಿ. ನಿಮ್ಮ ನಿಮ್ಮ ವಿಶಾಲವಾದ ಹೃದಯಗಳಲ್ಲಿ ಈ ಕಾವ್ಯ ದೀಪವನ್ನು ಬೆಳಗಿಸಿಕೊಳ್ಳಿ ಎನ್ನುವಂತಹ ಒಂದು ಅತ್ಯಂತ ಕಳಕಳಿಯ ಅರಿಕೆಯೊಂದಿಗೆ ಈ ಬಾಣಭಟ್ಟನ ಕಥಾ ಹಂದರಕ್ಕೆ ನಾವು ಪ್ರವೇಶ ಮಾಡುತ್ತಿದ್ದೇವೆ. ಉಜ್ಜಯಿನಿಯ ಶೂದ್ರಕ ಮಹಾರಾಜನ ಆಸ್ಥಾನಕ್ಕೆ ಚಾಂಡಾಲ ಕನ್ಯೆಯೊಬ್ಬಳು ಬರ್ತಾಳೆ. ಅವಳು ತಂದಂತಹ ಗಿಳಿಯೊಂದು ಎಲ್ಲವನ್ನ ಬಲ್ಲುದ್ದಾಗಿರುತ್ತದೆ. ಆ ಗಿಳಿಯ ಹೆಸರು ವೈಶಂಪಾಯನ. ಎಲ್ಲವನ್ನ ತಿಳಿದಿರುವಂತಹ ಗಿಳಿಯ ಆ ಜ್ಞಾನವನ್ನು ನೋಡಿ ರಾಜ ಶೂದ್ರಕ ನಿಬ್ಬೆರಗಾಗಿ ಕೇಳ್ತಾನೆ, ಹೇಗೆ ಇದೆಲ್ಲ ಸಾಧ್ಯ ಅಂತ. ಆಗ ಮಹಾಶ್ವೇತೆಯ ವೃತ್ತಾಂತವನ್ನು, ಜಾಬಾಲಿಯ ವೃತ್ತಾಂತವನ್ನು ಇತ್ಯಾದಿ ಕಥೆಗಳನ್ನು ಅತ್ಯಂತ ಓತಃಪ್ರೋತವಾಗಿ ಪೋಣಿಸಿಕೊಂಡು 3 ಜನ್ಮಗಳ ಕಥೆಯನ್ನು ಆ ಗಿಳಿ ವೈಶಂಪಾಯನ ರಾಜ ಶೂದ್ರಕನಿಗೆ ಹೇಳುತ್ತೆ. ಏನು ಕಥೆ ಹೇಳಿದೆ, ಯಾವ ವಿಸ್ತಾರ ಅನ್ನುವುದೇ ಈ ಕವಿತೆಯ ಸ್ವಾರಸ್ಯ. ಸಂಸ್ಕೃತ ಸಾಹಿತ್ಯವನ್ನು ಅಜರಾಮರವಾಗಿಸಿರುವವರು ಹಲವಾರು ಕವಿಗಳು. ಅವರುಗಳಲ್ಲಿ ಗುಣಾಢ್ಯ ಎನ್ನುವಂತಹವನೊಬ್ಬ. ಸದ್ಗುಣಗಳ ಗಣಿಯಾದ ಗುಣಾಢ್ಯ ಬರೆದದ್ದು ಬೃಹತ್ ಕಥೆ. ಆ ಬೃಹತ್ ಕಥೆಯಿಂದ ಮೂಲ ಸಾಮಗ್ರಿಯನ್ನು ಬಾಣಭಟ್ಟ ಪಡೆದಿದ್ದಾನೆ ಅನ್ನೋದನ್ನು ನಾವು ತಿಳಿದುಕೊಳ್ತೇವೆ. ಆದರೂ ಆ ಕಾದಂಬರಿಯ ಅಂತ್ಯವನ್ನು ಅವನ ಮಗ ಪುಲಿಂದ ಭಟ್ಟ ಅಥವಾ ಭೂಷಣ ಭಟ್ಟ ಅಂತ ಹೇಳ್ತೇವೆ, ಅವನ ಮಗ ಮಾಡಿದ ಅನ್ನೋದನ್ನು ನಾವೆಲ್ಲ ತಿಳಿದುಕೊಳ್ತೇವೆ. ಈ ಕಾದಂಬರಿಯನ್ನಾಗಲಿ ಅಥವಾ ತನಗೆ ಆಶ್ರಯವನ್ನು ಕೊಟ್ಟಂತಹ ರಾಜ ಶ್ರೀಹರ್ಷನನ್ನು ಕುರಿತಾದಂತಹ ನೈಷಧೀಯ ಚರಿತೆಯನ್ನು ಬರೆದಂತಹ ಈ ಬಾಣನನ್ನು ಬಿಟ್ಟು ಗದ್ಯ ಪ್ರಪಂಚದಲ್ಲಿ ಮತ್ತೇನೂ ಇಲ್ಲ ಅನ್ನುವಂತಹ ಮಾತನ್ನು ಪ್ರಾಜ್ಞರು ಹೇಳ್ತಾರೆ. ಬಾಣೋಚ್ಛಿಷ್ಟಂ ಜಗತ್ಸರ್ವಂ, ಬಾಣ ತಿಂದು ಬಿಟ್ಟ ಮಿಕ್ಕ ಎಂಜಲು ಇತರ ಪ್ರಕಾರಗಳು ಅನ್ನುವಂಥದ್ದು. ಅಂದರೆ ಅಷ್ಟು ಸುವಿಶಾಲವಾದ ವ್ಯಾಪ್ತಿ ನಮ್ಮ ಬಾಣಭಟ್ಟನ ಕವಿತಾ ಸಾಮರ್ಥ್ಯದಲ್ಲಿ. ಸಂಸ್ಕೃತದ ಗದ್ಯ ಶೈಲಿಯ ಪದೋನ್ನತಿಗೆ ಮಾನೋನ್ನತಿಗೆ ಮಾನದಂಡವನ್ನು ಕಲ್ಪಿಸಿದವನು ಈ ನಮ್ಮ ಬಾಣಭಟ್ಟ. ಭಾಷೆಯ ಉತ್ತುಂಗ ನಿದರ್ಶನ ಈ ಬಾಣಪ್ರಯೋಗವೇ. ಅತ್ಯಂತ ಹಿರಿಯರು, ಕನ್ನಡದ ಹೆಮ್ಮೆಯೂ ಆದಂತಹ ಸೀತಾರಾಮಯ್ಯನವರು ಹೇಳ್ತಾರೆ, ಬಾಣಭಟ್ಟನ ಕಾದಂಬರಿಯನ್ನು ಇತರ ಓದುಗಳಂತೆ ಕೇವಲ ಮನಸ್ಸಿನಲ್ಲಿ ಓದಿದರೆ ಸಾಲದು, ಅದನ್ನು ಗಟ್ಟಿಯಾಗಿ ಓದಬೇಕು, ಮತ್ತೊಬ್ಬರಿಂದ ಓದಿಸಿ ಕೇಳಬೇಕು, ಮತ್ತೆ ಮತ್ತೆ ಕೇಳಬೇಕು, ಅದರ ಆನಂದವೇ ಅಮಿತ ಅನ್ನೋದಾಗಿ. ಅವಿಲಂಬ ಸರಸ್ವತಿ, ಜ್ಞಾನವಾರಿಧಿಯಾದಂತಹ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ವರ ಮುಖ ಕಮಲದಲ್ಲಿ ನಲಿದಾಡುವಂತಹ ಈ ಸರಸ್ವತಿಯ ವಿಲಾಸವನ್ನು ನೋಡಬೇಕು. ಬಾಣನ ಬಗೆಗಾಗಲಿ, ಕಾದಂಬರಿಯ ಬಗೆಗಾಗಲಿ, ಅಥವಾ ಜಗತ್ತಿನ ಯಾವುದೇ ವಿಷಯವಾಗಲಿ ಅವರ ಮುಖಕಮಲದಲ್ಲಿ ನಲಿದಾಡುವ ರೀತಿಯನ್ನು ನೋಡಬೇಕು. ಅದರಿಂದ ಬಹುವಾಗಿ ಪ್ರೇರೇಪಿತವಾಗಿ ಅವರದ್ದೇ ಅಕ್ಕರೆಯ ಆಶೀರ್ವಾದದೊಂದಿಗೆ ಈ ಎಲ್ಲ ವಿಚಾರಗಳನ್ನು ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿದ್ದೇವೆ. ಯಾಕಂದರೆ ಒಂದು ವಿಚಾರವನ್ನು ಹೇಳಬೇಕು ಅನ್ನುವಾಗ ಅವರ ಪ್ರಭಾವ ಎಂತಹ ವಾಗ್ಮಿಯ ಮೇಲೂ ಇರುವಂಥದ್ದು. ಅಂತಹ ಸುಮನೋಹರವಾದ ವರ್ಣನೆಯನ್ನು ಮಾಡಿದ್ದಾರೆ. ಅದನ್ನು ತಾವು ಕೇಳುವಂಥವರಾಗಿ ಅಂತ ಹೇಳ್ತಾ, ಅಗ್ರಾಮ್ಯ ಪರಿಹಾಸ ಕುಶಲ, ಇಂಗಿತಾಕಾರ ವೇದಿ ಮುಂತಾದ ಬಾಣಪ್ರಯೋಗಗಳನ್ನು ಈ ಒಂದು ಕೃತಿಯಲ್ಲಿ ನಾವು ಸಮಗ್ರವಾಗಿ ಕಾಣ್ತೇವೆ. ನಿಮ್ಮೆಲ್ಲರ ಅವಗಾಹನೆಗೆ ಹೇಳ್ತೇನೆ, ಒಂದು ಬಹಳ ಚೆನ್ನಾದ ಮಾತೊಂದಿದೆ. ಸರಸ್ವತಿ ಪ್ರಾಗಲ್ಭ್ಯಮಧಿಕಮಾಪ್ತುಂ ವಾಣೀ ಬಾಣೋ ಬಭೂವ. ಪ್ರಾಗಲ್ಭ್ಯಮಧಿಕಂ, ಇನ್ನೂ ಹೆಚ್ಚಿನ ಪ್ರಗಲ್ಭತೆಯನ್ನು, ಇನ್ನೂ ಹೆಚ್ಚಿನ ವಿದ್ವತ್ತನ್ನು ಪಡೆದುಕೊಳ್ಳಲಿಕ್ಕಾಗಿ ವಾಣೀ ಬಾಣೋ ಬಭೂವ, ವಾಣಿ ಸರಸ್ವತೀ ದೇವಿ ಬಾಣಲಾದಳಂತೆ ಅನ್ನುವುದಾಗಿ ಪಂಡಿತರು ಹೇಳ್ತಾರೆ. ಸರಸ್ವತಿಗೆ ಒಂದೊಮ್ಮೆ ಆಸೆಯಾಯಿತಂತೆ, ಪುರುಷ ರೂಪವನ್ನು ತಾಳಬೇಕು ಅನ್ನುವುದಾಗಿ.
ವಾಣಿಯ ಪುರುಷ ರೂಪ ವಾಣ ಆಗಬೇಕು. ವಭಯೋರಭೇದ ಅಂತ ಪ್ರಾಜ್ಞರು ಹೇಳುವಂತೆ ವಾ ಮತ್ತು ಬಾಗಳಿಗೆ ಅಭೇದ ಇರೋದರಿಂದ ವಾಣ ಆಗಬೇಕಾದ್ದು ಬಾಣ ಆಯಿತು ಅನ್ನುವುದಾಗಿ ಪಂಡಿತರು ಹೇಳ್ತಾರೆ. ಅಂತಹ ಒಬ್ಬ ಶ್ರೇಷ್ಠ ನಮ್ಮ ಬಾಣಭಟ್ಟ. ಕಾವ್ಯಾರಣ್ಯ ವಿಹಾರಿ ಪಂಚಾನನಃ ಬಾಣಭಟ್ಟ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಸುಭಾಷಿತ, ನಮ್ಮ ಸುಷ್ಟು ಭಾಷಿತ ತಿಳಿಸುತ್ತೆ ನೋಡಿ. ಬಾಣಭಟ್ಟನ ಶ್ರೇಷ್ಠತೆಯನ್ನು ಕುರಿತಾಗಿ ಈ ಒಂದು ಸುಭಾಷಿತ. ಶ್ಲೇಷೇ ಕೇಚನ ಶಬ್ದಗುಂಫ ವಿಷಯೇ ಕೇಚಿದ್ರಸೇ ಚಾಪರೆ ಅಲಂಕಾರೆ ಕತಿಚಿತ್ ಸದರ್ಥ ವಿಷಯೇ ಚಾನ್ಯತ್ ಕಥಾ ವಿಸ್ತರೆ ಆ ಸರ್ವತ್ರ ಗಭೀರ ಧೀರ ಕವಿತಾ ವಿಂಧ್ಯಾಟವಿ ಚಾತುರಿ ಸಂಚಾರಿ ಕವಿ ಕುಂಭ ಕುಂಭಿ ವಿದುರೋ ಬಾಣಸ್ತು ಪಂಚಾನನಃ. ಬಾಣನಿಗೆ 5 ಮುಖಗಳಂತೆ. 5 ಮುಖವುಳ್ಳವ, ಸರಿಯಾಗಿ ಹೇಳೋದಾದರೆ 5 ಮುಖವುಳ್ಳವನು ಪಂಚಾನನ ಅಂತ ಹೇಳೋದು ಸ್ವಾಮಿ ಪರಮೇಶ್ವರನಿಗೆ. ತತ್ಪುರುಷ, ಈಶಾನ, ಸದ್ಯೋಜಾತ, ವಾಮದೇವ, ಈ ಎಲ್ಲ ಅಘೋರ, ಈ 5 ಮುಖಗಳನ್ನು ಹೊಂದಿರುವವನು ಪರಮೇಶ್ವರ. ಅಂದರೆ ಬಾಣಭಟ್ಟ ಕವಿತಾ ಪರಮೇಶ್ವರ ಎನ್ನುವಂತೆ. ಇನ್ನೊಂದು ಕಾವ್ಯಾಟವಿ ಪಂಚಾನನ ಅನ್ನೋದಾದರೆ, ಪಂಚಾನನ ಅನ್ನುವುದನ್ನು ಕೇಸರಿ ಅನ್ನುವುದನ್ನು ಸಿಂಹಕ್ಕೆ ಹೇಳ್ತಾರೆ, ಮೃಗರಾಜನಿಗೆ. ಹಾಗೆ ಅಜ್ಞಾನವನ್ನು ಬೇಟೆಯಾಡುವ ಮೃಗರಾಜ ಬಾಣಭಟ್ಟ ಅನ್ನುವಂತಹ ಉದ್ಗಾರವೂ ಇದೆ. ಶ್ಲೇಷೆ ಕೇಚನ, ಕೆಲವರು ಒಂದೇ ಮಾತಿಗೆ ಹಲವು ಅರ್ಥಗಳು ಬರುವಂತಹ ಶ್ಲೇಷ ರಚನೆಗಳನ್ನು, ಶಬ್ದಾಲಂಕಾರವನ್ನು ಸುಬಂಧು ಮುಂತಾದ ಕವಿಗಳು ಮಾಡುವಂತಹವರು ಇರ್ತಾರೆ. ಶಬ್ದ ಗುಂಫ ವಿಷಯೇ, ಶಬ್ದಾಲಂಕಾರವನ್ನು ಅತ್ಯಂತ ಚೆನ್ನಾಗಿ ಬಳಸಿಕೊಂಡು ಲಲಿತ ಕೋಮಲ ಕಾಂತ ಪದಾವಲಿಯನ್ನು ಬಳಸುವಂತಹ ಜಯದೇವ ಮುಂತಾದ ಕವಿಗಳು ಇರ್ತಾರೆ. ಕೇಚಿದ್ ರಸೇ ಚಾಪರೆ, ಇನ್ನು ಕೆಲವರು ರಸವನ್ನು ಚೆನ್ನಾಗಿ ಹರಿಸುವಂತಹವರಿರ್ತಾರೆ, ಕಾಳಿದಾಸಾದಿಗಳು. ಅಲಂಕಾರೇ ಕತಿಚಿತ್, ಸಮ್ಯಗ್ ಅಲಂಕಾರಗಳನ್ನು ಬಳಸುವ ಚಾತುರ್ಯವನ್ನು ಕೆಲವರು ಹೊಂದಿರ್ತಾರೆ. ವಿಕಟ ಮನೋಹರವಾದ ಅಲಂಕಾರ ಪ್ರಯೋಗಗಳನ್ನು ನಮ್ಮ ರಾಜ ಶ್ರೀಹರ್ಷನಂತಹವರು ಇರ್ತಾರೆ. ಸದರ್ಥ ವಿಷಯೇ ಚಾನ್ಯೇ ಕಥಾವರ್ಣನೆ, ಗುಣಾಢ್ಯ, ವಾಲ್ಮೀಕಿ, ವ್ಯಾಸಭಗವಾನರು, ಭಾರವಿ ಮುಂತಾದವರೆಲ್ಲ ತುಂಬ ಚೆನ್ನಾದ ವರ್ಣನೆಗಳನ್ನು, ಅರ್ಥಗಾಂಭೀರ್ಯವನ್ನು ಇಟ್ಟಿರ್ತಾರೆ. ಆದರೆ ಆ ಸರ್ವತ್ರ ಗಭೀರ ಧೀರ ಕವಿತಾ ವಿಂಧ್ಯಾಟವಿ ಚಾತುರಿ ಸಂಚಾರಿ ಕವಿ ಕುಂಭ ಕುಂಭಿ ವಿದುರೋ ಬಾಣಸ್ತು ಪಂಚಾನನಃ. ಆದರೆ ಆ ಸರ್ವತ್ರ ಎಲ್ಲವನ್ನು ಕೂಡಿಕೊಂಡು ಗಭೀರ ಧೀರ ಕವಿತಾ ವಿಂಧ್ಯಾಟವಿ, ವಿಂಧ್ಯಾರಣ್ಯಕ್ಕೆ ಹೋಗಿಬಿಟ್ರೆ ಅದೊಂದು ಗೊಂಡಾರಣ್ಯ, ದಾರಿಯೇ ಕಾಣೋದಿಲ್ಲ. ಹಾಗೆ ಈ ಬಾಣಭಟ್ಟನ ಕಥೆಗಳೂ ಕೂಡ ಬಾಣಸ್ತು ಪಂಚಾನನಃ ಅಂದಿದ್ದಾರೆ. ವ್ಯಾಸ, ವಾಲ್ಮೀಕಿ, ಶ್ರೀಹರ್ಷ, ಕಾಳಿದಾಸ ಎಲ್ಲರ ಕವಿತಾ ಪ್ರತಿಭೆಗಳನ್ನು ಒಂದೊಮ್ಮೆ ಹಾಕಿ ಚೆನ್ನಾಗಿ ಕಲಿಸಿ ಒಂದು ಮೂರ್ತ ರೂಪ ಮಾಡಿದರೆ ಅದೇ ಬಾಣಭಟ್ಟ ಎನ್ನುವುದಾಗಿ ಕೂಡ ಹೇಳ್ತಾರೆ. ಪದ್ಯದಲ್ಲಿ ರಸಫಲವನ್ನು ಕಂಡುಕೊಳ್ತೇವೆ, ಗದ್ಯದಲ್ಲಿ ಈ ರಸಫಲ ಮತ್ತು ರಸದ ಅಮೃತ ಫಲ ಎರಡನ್ನೂ ಕಂಡುಕೊಳ್ತೇವೆ. ಒಂದು ವಿದ್ಯುತ್ ಸಂಚಾರವನ್ನು, ರೋಮಾಂಚನದ ಸೊಗಸನ್ನು ಕೊಡುವ ಬಾಣಭಟ್ಟನ ಕಥೆಯನ್ನು ಕುರಿತು ಮಾತನಾಡೋಣ. ಪಂಚಾನನ ಅಂತ ಉದ್ಗಾರ ಮಾಡಲ್ಪಟ್ಟಂತಹ ಬಾಣಭಟ್ಟನನ್ನ ರವೀಂದ್ರನಾಥ ಠಾಗೂರರು ಅತ್ಯಂತ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅವರು ಬಾಣನದ್ದು ಒಂದು ಪದಚಿತ್ರ ಶಾಲೆ, ಕವಿತಾ ಚಿತ್ರಶಾಲೆ ಅನ್ನುವುದಾಗಿ ಕರೀತಾರೆ. ಅವನನ್ನು ಬಾಣನ ಕಥೆಗಳನ್ನು ಚಕ್ರವರ್ತಿ ಇರುವ ಅನ್ನುವುದಾಗಿ ಹೇಳ್ತಾರೆ. ಅಂದರೆ ನೋಡಿ, ಒಂದು ರಾಜನ ಮೆರವಣಿಗೆ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಆಗ ರಾಜ ಕಾಣೋದಿಲ್ಲ ಹೆಚ್ಚಾಗಿ. ಆ ಶ್ವೇತಛತ್ರಧಾರಿಗಳಾಗಲಿ ಅಥವಾ ಬೆಳ್ಚಾಮರಗಳನ್ನು ಬೀಸುವವರಾಗಲಿ ಅಥವಾ ಹೊಗಳಿಕೆಯನ್ನು ಮಾಡಿಕೊಂಡು ಹೋಗ್ತಾ ಇರುವಂತಹ ವಂದಿಮಾಗಧರಾಗಲಿ, ಹೀಗೆ ಹಲವು ಜನರು ಮೆರವಣಿಗೆ ಹೋಗ್ತಾ ಇರುತ್ತೆ. ಪಲ್ಲಕ್ಕಿಯನ್ನು ಹೊತ್ತ 4 ಕಾಣ್ತಾರೆ. ಕೇವಲ ರಾಜ ಎಲ್ಲೋ ಕೊನೆಯಲ್ಲಿ ಕಾಣ್ತಾನೆ. ಹಾಗೆಯೇ ಈ ಒಂದು ಕಥೆಗಳಲ್ಲೂ, ಬಾಣಭಟ್ಟನ ಕಥೆಯಲ್ಲಿ ಕಥೆ ಅಷ್ಟಾಗಿ ಮುಖ್ಯವಾಗಿ ಕಾಣೋದಿಲ್ಲ.
ಆದರೆ ಆ ಹೊಗಳಿಕೆಗಳು, ಆ ವರ್ಣನೆಗಳು ಅಬ್ಬಬ್ಬ ಕವಿತಾ ಸಾಮರ್ಥ್ಯದ ಪರಾಕಾಷ್ಠೆ ಅನ್ನುವಂತೆ ಕಾಣುತ್ತೆ ಎನ್ನುವುದಾಗಿ. ಬಾಣನ ಅಂತರ್ದೃಷ್ಟಿ ಅತ್ಯಪಾರವಾಗಿದೆ. ಚೌಕಾಸಿಯನ್ನೇ ಮಾಡೋದಿಲ್ಲ ಬಾಣ. ಮತ್ತೆ ಹುಟ್ಟಿದ ಪುಟ್ಟಾಣಿ ಗಿಳಿಮರಿ ಇರಬಹುದು, ಅಥವಾ ರಾಜನಿರಬಹುದು, ಅಥವಾ ಒಬ್ಬಳು ಚಾಂಡಾಲ ಕನ್ಯೆ ಇರಬಹುದು, ಇಲ್ಲವೇ ಜಿತೇಂದ್ರಿಯನಾದ ತಾಪಸ ಕುಮಾರನಿರಬಹುದು. ಎಲ್ಲರನ್ನ ಸಮಾನವಾಗಿ ವರ್ಣಿಸುವಂತಹ ಒಂದು ಪ್ರಾಗಲ್ಭ್ಯವನ್ನು ಬಾಣಭಟ್ಟ ಹೊಂದಿದ್ದಾನೆ. ಪುಂಡರೀಕ ಎನ್ನುವಂತಹ ತಾಪಸ ಕುಮಾರನ ವರ್ಣನೆಯನ್ನು ಕೊಡುವಾಗ ಶಿವನ ಕೋಪವನ್ನು ತಗ್ಗಿಸಲಿಕ್ಕಾಗಿ ಆ ಮನ್ಮಥನೇ ವಟುವೇಷಧಾರಿಯಾಗಿ ಬಂದನೋ ಇತ್ಯಾದಿಯಾಗಿ ಹೇಳ್ತಾನೆ ಬಾಣಭಟ್ಟ. ಎಂತಹ ಹೃದಯವಾಗಿರುವಂತಹ ವರ್ಣನೆಗಳನ್ನು ನಾವು ನೋಡ್ತೇವೆ. ಕವೀತಿಹಾಸಕಾರ ಸ್ವವಿವರಗಳನ್ನು ನೀಡಿದಂತಹ ಮಹಾನುಭಾವ ಈ ನಮ್ಮ ಬಾಣಭಟ್ಟ. ಸೋಂಡಲ ಉದಯ ಸುಂದರಿ ಒಂದು ಕಥಾಕಾವ್ಯದಲ್ಲಿ ಹೇಳ್ತಾನೆ, ರಸೇಶ್ವರೋ ಕಾಳಿದಾಸಃ ಸರ್ವೇಶ್ವರೋ ಬಾಣಃ. ರಸಾಧಿಪತಿ ಕಾಳಿದಾಸನಾದರೆ ಸರ್ವೇಶ್ವರನಾಗಿ ಬಾಣಭಟ್ಟ ಮೆರೀತಾನೆ ಎನ್ನುವುದಾಗಿ. ನೋಡಿ, ಬೇರೆಲ್ಲ ಕವಿಗಳು ತಮ್ಮ ಬಗ್ಗೆ ಹೆಚ್ಚಾಗಿ ಹೇಳಿಕೊಂಡಿಲ್ಲ. ಆದರೆ ಬಾಣಭಟ್ಟ ತಾನು ಬರೆದಂತಹ ತನ್ನ ಆಶ್ರಯದಾತ ಹರ್ಷನನ್ನ ಕುರಿತಾಗಿ ಬರೆದಂತಹ ಹರ್ಷಚರಿತೆಯಲ್ಲಿ ಮೊದಲ ಆಖ್ಯಾಯಿಕೆಯಲ್ಲಿ, ಮೊದಲ ಆಶ್ವಾಸದಲ್ಲಿ ಇದರ ಬಗ್ಗೆ ಅತ್ಯಂತ ವಿಸ್ತೃತವಾಗಿ ಹೇಳಿಕೊಂಡು ಬರ್ತಾನೆ. ಅಂದಿನ ಭಾರತದಲ್ಲಿ, ಸುಪುಷ್ಟವಾದ ಭಾರತ ದೇಶದಲ್ಲಿ ಯಾವ ಜಾತಿ ಮತ ಪಂಥಗಳ ಭೇದವಿರಲಿಲ್ಲ. ವೀರಭೋಜ್ಯ ವಸುಂಧರ ಅಂತಿದ್ರು. ಧೈರ್ಯ ವೀರ ಶೌರ್ಯವನ್ನು ಮೆರೆಯುವಂತಹ ಆ ವೀರರಿಂದ ತುಂಬಿ ತುಳುಕಾಡಿದವಳು ನಮ್ಮ ವಸುಂಧರೆ. ವೀರಭೋಜ್ಯ ವಸುಂಧರ ಅಂತಹ ನಾಡು ನಮ್ಮದಾಗಿತ್ತು. ಸಾರಸ್ವತರು ಅಂತ ಕರೀತೇವೆ, ಸರಸ್ವತಿಯ ಕುಲದವರು. ಆ ಸಾರಸ್ವತ ವಂಶಕ್ಕೆ ಸೇರಿದವನು ಬಾಣ ಅನ್ನುವುದಾಗಿ. ಇದಕ್ಕೊಂದು ಚಿಕ್ಕ ಕಥೆಯನ್ನು ಹೇಳ್ತಾನೆ ಬಾಣ. ಒಂದೊಮ್ಮೆ ಬ್ರಹ್ಮಲೋಕದಲ್ಲಿ ಎಲ್ಲ ದೇವಾನುದೇವತೆಗಳು ಸೇರಿದ್ದರಂತೆ. ಬ್ರಹ್ಮ ವೇದ ಪಠಣವನ್ನು ಮಾಡ್ತಾ ಇದ್ದಾನೆ. ಎಲ್ಲ ದೇವಾನುದೇವತೆಗಳು ಸೇರಿದ್ದಾರೆ. ಆಗ ಕೋಪವನ್ನು ತಮ್ಮ ಮೂಗಿನ ತುದಿಯಲ್ಲೇ ಇರಿಸಿಕೊಂಡಂತಹ ದೂರ್ವಾಸ ಮುನಿಗಳು ಸ್ವರಭಂಗ ಮಾಡಿ ವೇದವನ್ನು ಪಠಣ ಮಾಡಿಬಿಟ್ರಂತೆ. ಅಚಾತುರ್ಯವಶಾತ್, ಪ್ರಮಾದವಶಾತ್ ಸ್ವರಭೇದ ಮಾಡಿ, ಸ್ವರಭಂಗ ಮಾಡಿ ವೇದವನ್ನು ಉಚ್ಚಾರ ಮಾಡಿಬಿಟ್ರಂತೆ. ಆ ಬ್ರಹ್ಮಲೋಕದಲ್ಲಿ ನೆರೆದಿದ್ದ ಎಲ್ಲರೂ ಸುಮ್ಮನೆ ಇದ್ದರಂತೆ. ಆದರೆ ಜ್ಞಾನಾಧಿದೇವತೆಯಾದಂತಹ ಸರಸ್ವತಿ ಸ್ವರಭಂಗ ಮಾಡಿ ವೇದವನ್ನು ಉಚ್ಚಾರ ಮಾಡಿದ ಆ ದೂರ್ವಾಸ ಮುನಿಗಳನ್ನು ನೋಡಿ ಜೋರಾಗಿ ನಕ್ಕು ಬಿಟ್ಲಂತೆ. ಸರಸ್ವತಿ ನಕ್ಕಿದ್ದರಿಂದ ಅತಿಯಾಗಿ ಕೋಪಗೊಂಡಂತಹ ದೂರ್ವಾಸರು, ನೀನು ಭೂಲೋಕದಲ್ಲಿ ಆವಿರ್ಭವಿಸು ಎನ್ನುವಂತಹ ಶಾಪವನ್ನು ಕೊಟ್ಟು ಬಿಟ್ಟರಂತೆ. ಮುನಿಗಳ ಶಾಪ ಅಂದರೆ ಸುಮ್ಮನೆಯೇ, ಫಲಿಸಲೇಬೇಕು. ಸರಸ್ವತಿ ಭೂಮಿಗೆ ಅವತರಣ ಮಾಡಬೇಕಾಯಿತಂತೆ. ಆಗ ಆಕೆ ಭೂಮಿಗೆ ಬರುವಾಗ ಸಾವಿತ್ರಿ ಎನ್ನುವವಳು ಅವಳ ಸಹವರ್ತಿನಿಯಾಗಿ ಬಂದಳಂತೆ. ಸಾವಿತ್ರಿ ದೇವಿ ಸರಸ್ವತಿಯ ಪರಿಚಾರಿಕೆಗಾಗಿ ಪಾಪ ಅವಳೂ ಬಂದಳಂತೆ. ಸಾವಿತ್ರಿ ಭೂಮಿಗೆ ಬಂದಾಗ ದಧೀಚಿ ಮುನಿಗಳೊಟ್ಟಿಗೆ ಅವಳಿಗೆ ವಿವಾಹವಾಯಿತಂತೆ. ದಧೀಚಿ ಮುನಿಗಳಿಂದ ಇವಳಿಗೆ ಒಬ್ಬ ಸಂತಾನವಾಯಿತಂತೆ. ಸಂತಾನವಾದಾಗ ಹುಟ್ಟಿದ ಆ ಮಗನೇ ಶ್ರೀವತ್ಸ. ಅವನ ಹೆಸರು ಶ್ರೀವತ್ಸ. ಯಾವ ಶ್ರೀವತ್ಸ ಗೋತ್ರ ಅಂತ ನಾವು ಈಗ ಹೇಳ್ತೇವೆ, ಆ ಗೋತ್ರದ ಆದ್ಯ ಪ್ರವರ್ತಕ ಶ್ರೀವತ್ಸ ಹುಟ್ಟಿದ್ದಾನೆ. ಆ ಶ್ರೀವತ್ಸನ ಕುಲೋತ್ಪನ್ನನಾಗಿ ನಮ್ಮ ಬಾಣ ಹುಟ್ಟಿದ್ದಾನೆ. ಸ್ವಯಂ ಮೇಧಾವಿಯಾಗಿದ್ದಂತಹ ಶ್ರೀಹರ್ಷ ಕವಿ ಈ ಬಾಣಭಟ್ಟನಿಗೆ ಆಶ್ರಯದಾತ. ಬಾಣನ ಕವಿತಾ ಸಾಮರ್ಥ್ಯವನ್ನು ಮೆಚ್ಚಿ ಆನೆಯ ಮೇಲೆ ಹೊರಿಸಿ ಮಣ ಬಂಗಾರವನ್ನು ಬಾಣನಿಗೆ ಕೊಟ್ಟಿದ್ದನಂತೆ ರಾಜ. ಇಂದಿಗೆ ಆ ಬಂಗಾರದ ಲವಲೇಶವೂ ಉಳಿದಿಲ್ಲ. ಆದರೆ ಆ ಕವಿಯ ಬಗ್ಗೆ ಅಥವಾ ಆ ರಾಜನ ಬಗ್ಗೆ ಬಾಣ ಬರೆದಂತಹ ನೈಷಧ ಚರಿತ, ಅದರ ಒಂದು ಸಾರ ಇಂದಿಗೂ ಲೋಕೋತ್ತರವಾಗಿ ಅಜರಾಮರವಾಗಿ ಮಿನುಗುತ್ತಾ ಇದೆಯಂತೆ. ಇದರ ಒಂದು ದೊಡ್ಡ ಜೀವನ ಸಾರವೇನು ಗೊತ್ತೇ ಬಂಧುಗಳೇ? ಬಂಗಾರವೆಲ್ಲವೂ ನಶಿಸಿ ಹೋಗಬಹುದು, ಆದರೆ ಬಂಗಾರದಂತಹ ಗುಣಗಳನ್ನು ನಾವು ಬೆಳೆಸಿಕೊಂಡರೆ ಅದು ಎಂದಿಗೂ ಅಜರಾಮರವಾಗಿರುತ್ತೆ.
ಲೌಕಿಕವಾಗಿ ಉಡುವ ತೊಡುವ ಎಲ್ಲ ಯಾವುದೇ ವಸ್ತ್ರವಾಗಲಿ ಯಾವುದೇ ವೈಭವವಾಗಲಿ ಕಾಲಾಂತರದಲ್ಲಿ ನಶಿಸಿ ಹೋಗಬಹುದು. ಆದರೆ ವಾಣ್ಯೇಕಾ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತಾಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ. ಸರಸ್ವತಿಯ ಪುರುಷಾವತಾರವಾಗಿರುವಂತಹ ಬಾಣನ ವಿಚಾರವನ್ನು ಹೇಳುವಾಗ ಇದನ್ನು ಹೇಳಲೇಬೇಕು. ಮತ್ತೆಲ್ಲ ಅಲಂಕಾರಗಳು ಕ್ಷೀಣಿಸಿ ಹೋಗುತ್ತವಂತೆ. ವಾಣ್ಯೇಕ ಸಮಲಂಕರೋತಿ ಪುರುಷಂ. ಒಬ್ಬ ವ್ಯಕ್ತಿಯ ಸಮಗ್ರ ಜೀವನ ಹಸನಾಗಬೇಕಾದರೆ ಮಾತು ಮುತ್ತಾಗಿರಬೇಕಂತೆ, ಮೃತ್ಯುವಾಗಿರಬಾರದಂತೆ. ಅಂತಹ ಮುತ್ತುಗಳ ಆಗರ ಸಾಗರವಾಗಿರುವಂತಹ ಬಾಣಭಟ್ಟನ ಕಥೆಯ ಆಳಕ್ಕೆ ನಾವೆಲ್ಲ ಇಳಿಯಲಿಕ್ಕಿದ್ದೇವೆ. ಇದೀಗ ಸಮುದ್ರ ತೀರ ವಿಹಾರವನ್ನು ಮಾಡುತ್ತಿದ್ದೇವೆ. ಮುಂಬರುವ ಸಂಚಿಕೆಗಳಲ್ಲಿ ಈ ಕಥೆಯ ಸೌಂದರ್ಯವನ್ನು ಆಮೂಲಾಗ್ರವಾಗಿ ಆಸ್ವಾದಿಸೋಣ ಅಂತ ಹೇಳ್ತಾ ಎಲ್ಲ ಕವಿಪ್ರಿಯ ಮನಸ್ಸುಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇವೆ. ಈ ಬೆಳಗು ಹೊಂಬೆಳಗಾಗಲಿ, ನಿಮ್ಮೆಲ್ಲರಿಗೂ ಈ ಬೆಳಗು ಶುಭಪ್ರದವಾಗಲಿ. ಶ್ರೇಯೋಸ್ತು ಸದಾ ವಿಜಯೋಸ್ತು. ನಮಸ್ಕಾರ.